ಸರ್ಕಾರಿ ಬ್ಯಾಂಕುಗಳಲ್ಲಿ ಕನ್ನಡವನ್ನೇ ಮಾತನಾಡದಿದ್ರೆ ಅಂತಹ ಬ್ಯಾಂಕುಗಳಿಗೆ ಬೀಗ ಜಡಿಯಿರಿ. ನಿಮ್ಮ ಜೊತೆ ನಾನಿರುತ್ತೇನೆ ಎಂದು ಮೀನುಗಾರರಿಗೆ ಕೆಪಿಸಿಸಿ ಮೀನುಗಾರ ವಿಭಾಗದ ರಾಜ್ಯಾಧ್ಯಕ್ಷ ಮಂಜುನಾಥ್ ಸುಣಗಾರ ತಿಳಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಹಲವು ಮೀನುಗಾರಿಕಾ ಜಟ್ಟಿಗಳಿಗೆ ಮತ್ತು ಮೀನುಗಾರರಾಗಿದ್ದಲ್ಲಿ ಕೆಪಿಸಿಸಿ ಮೀನುಗಾರ ವಿಭಾಗದ ರಾಜ್ಯಾಧ್ಯಕ್ಷ ಮಂಜುನಾಥ್ ಸುಣಗಾರ ಭೇಟಿ ನೀಡಿ ಮೀನುಗಾರರ ಸಮಸ್ಯೆ ಆಲಿಸಿದ್ರು. ಕೆಲ ಮೀನುಗಾರ ಮಹಿಳೆಯರು ಮಾತನಾಡಿ, ನಾವು ಬ್ಯಾಂಕುಗಳಿಗೆ ಹೋದಾಗ ಹಿಂದಿ ಇಂಗ್ಲಿಷ್ ಮಾತನಾಡುವವರೇ ಹೆಚ್ಚಿದ್ದಾರೆ. ನಮಗೆ ಹಿಂದಿ ಇಂಗ್ಲಿಷ್ ಬರುವುದಿಲ್ಲ, ಅವರಿಗೆ ಕನ್ನಡವೇ ಬರುವುದಿಲ್ಲ. ಇದರಿಂದ ವ್ಯವಹಾರ ಮಾಡುವುದು ಕಷ್ಟವಾಗಿದೆ ಎಂದು ತಿಳಿಸಿದಾಗ ಮಂಜುನಾಥ್ ಸುಣಗಾರ್ ಮಾತನಾಡಿ, ನಮಗೆ ಕನ್ನಡವೇ ಬರುವುದಿಲ್ಲ ಎಂದು ಬೇರೆ ಭಾಷೆ ಮೂಲಕ ಗ್ರಾಹಕರಿಗೆ ತೊಂದರೆ ಮಾಡಿದ್ದಲ್ಲಿ ಧೈರ್ಯವಾಗಿ ಬ್ಯಾಂಕಿಗೆ ಕೀಲಿ ಹಾಕಿ ಮುಷ್ಕರ ನಡೆಸಿ, ನಿಮ್ಮ ಜೊತೆ ನಾನು ಬರುತ್ತೇನೆ ಎಂದು ಹೇಳಿದ್ರು. ಪ್ರಮುಖರಾದ ಶ್ರೀಕಾಂತ್ ದುರ್ಗೇಕರ್ ಮಾತನಾಡಿ, ನಮ್ಮ ಭಾಗದಲ್ಲಿ ಬೋಟ್ ನಿಲುಗಡೆಗಳಿಗೆ ಸಮಸ್ಯೆಯಾಗುತ್ತಿದೆ. ಮಂಜುಗುಣಿ ಜಟ್ಟಿ ಚಿಕ್ಕದಾಗಿದ್ದು ದೊಡ್ಡ ಜಟ್ಟಿ ನಿರ್ಮಾಣ ಆಗಬೇಕಿದೆ ಎಂದು ಒತ್ತಾಯಿಸಿದ್ರು. ಮೀನುಗಾರ ಮಹಿಳೆಯರು ಮಾತನಾಡಿ, ಮೀನುಗಾರ ಕುಟುಂಬದವರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು. ಬಂದರು ಅಭಿವೃದ್ಧಿಪಡಿಸಿದ್ದಲ್ಲಿ ನಮಗೆ ಜೀವನೋಪಾಯಕ್ಕೆ ತೊಂದರೆಯಾಗಲಾರದು ಎಂದರು. ತದಡಿ ಮೀನುಗಾರಿಕಾ ಸೊಸೈಟಿ ಅಧ್ಯಕ್ಷ ಮಹೇಶ್ ಮೂಡಂಗಿ ಮಾತನಾಡಿ, ಮೀನುಗಾರರ ಹಿತದೃಷ್ಟಿಯಿಂದ ಜಟ್ಟಿ ಅತ್ಯಂತ ಗುಣಮಟ್ಟದಲ್ಲಿ ನಿರ್ಮಾಣಗೊಂಡಲ್ಲಿ ಮೀನುಗಾರಿಕೆ ಸಮಸ್ಯೆ ಆಗಲಾರದು ಎಂದರು. ಮಂಜುನಾಥ್ ಸುಣಗಾರ್ ಮಾತನಾಡಿ, ಸರ್ಕಾರ ಘೋಷಣೆ ಮಾಡಿದ ಪ್ರಯೋಜನಗಳು ತಮಗೆ ದೊರೆಯದಿದ್ದಲ್ಲಿ ನಮ್ಮ ಗಮನಕ್ಕೆ ತನ್ನಿ. ಅಂತಹ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಲು ತಿಳಿಸುತ್ತೇನೆ ಎಂದರು. ಇವತ್ತು ಮೀನುಗಾರಿಕಾ ಬಂದರು ಪ್ರದೇಶಗಳಿಗೆ ಭೇಟಿ ಕೊಟ್ಟು ವಾಸ್ತವಾಂಶವಾಗಿ ನೈಜ ಮೀನುಗಾರರು ಏನು ಇವತ್ತು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಬಹುತೇಕ ಕೆಲವು ಈ ಸಾಂಪ್ರದಾಯಿಕ ಮೀನುಗಾರರ ಮಕ್ಕಳಿಗೆ ಸರಿಯಾಗಿ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ಗಳು ಸಿಗ್ತಾ ಇಲ್ಲ ಅಂತಂದು ಕೆಲವೊಂದಿಷ್ಟು ಬೇಡಿಕೆಗಳಿಟ್ಟಿದ್ದಾರೆ. ನಾನೀಗಾಗಲೇ ಪ್ರತಿ ಜಿಲ್ಲೆಗೂ ಪ್ರವಾಸ ಮಾಡ್ತಾ ಇದ್ದೀನಿ. ಪ್ರತಿ ಜಿಲ್ಲೆಯಲ್ಲೂ ಸಹ ಮೀನುಗಾರ ಸಹಕಾರ ಸಂಘಗಳಿಗೆ ಭೇಟಿ ಕೊಟ್ಟು, ಮೀನುಗಾರ ಸಹಕಾರ ಸಂಘಗಳ ಪದಾಧಿಕಾರಿಗಳ ಜೊತೆಗೆ ಭೇಟಿ ಕೊಟ್ಟು, ಅದ್ರ ಜೊತೆಗೆ ನೈಜವಾಗಿ ಇವತ್ತು ಮೀನುಗಾರ ಸಮಸ್ಯೆಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಬಂದರು ಪ್ರದೇಶಗಳಿಗೆ ಭೇಟಿ ಕೊಟ್ಟು ಅವ್ರ ಸಮಸ್ಯೆಗಳೇನಿದೆ, ಸರ್ಕಾರ ಸವಲತ್ತುಗಳು ಅವರಿಗೆ ಸರಿಯಾಗಿ ತಲುಪ್ತಾ ಇದೆಯೋ ಇಲ್ಲೋ, ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಮೀನುಗಾರರ ಜೊತೆಗೆ. ಯಾಕಂದರೆ ಅವ್ರ ಸಂಕಷ್ಟಗಳು ಸಾಕಷ್ಟು. ಅವರು ಶ್ರಮಿಕ ಜೀವಿಗಳು ಅವರು ಪ್ರತಿನಿತ್ಯ ಅವರು ಶ್ರಮಪಟ್ಟು ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಷ್ಟು ಶ್ರಮ ಪಡ್ತಕ್ಕಂಥ ಉದ್ಯೋಗಗಳು ಬೇರೆ ಯಾವುದೂ ಇಲ್ಲ. ಮೀನುಗಾರಿಕೆಯಲ್ಲಿ ಅವರು ಜೀವದ ಹಂಗನ್ನು ತೊರೆದು ಅವರು ಇವತ್ತು ಉದ್ಯೋಗ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಇವತ್ತು ಬೆಳಗ್ಗೆ ಹೋದರು ಅಂತಂದರೆ ಸಾಯಂಕಾಲ ವಾಪಸ್ ಅವರು ಕ್ಷೇಮವಾಗಿ ಮರಳ್ತಾರೆ ಅನ್ನೋಂಥದ್ದು ಅವ್ರ ಕುಟುಂಬಗಳಿಗೆ ಭರವಸೆ ಇರೋದಿಲ್ಲ. ಅಂಥದ್ರಲ್ಲೂ ಸಹ ಒಂದು ಭರವಸೆ ಇಟ್ಕೊಂಡು, ದೈವದ ಮೇಲೆ ಒಂದು ಭರವಸೆ ಇಟ್ಕೊಂಡು ಅಥವಾ ನೀರಿನ ಮೇಲೆ ಭರವಸೆ ಇಟ್ಕೊಂಡು ಅವ್ರ ಕುಟುಂಬಗಳು ಇವತ್ತು ಜೀವನವನ್ನು ನಡೆಸ್ತಾ ಇದ್ದಾವೆ. ಸೊ ಅದಕ್ಕೆ ಈ ಸಂದರ್ಭದಲ್ಲಿ ಹೊನ್ನೆಬೈಲ್ ಮೀನುಗಾರ ಸಹಕಾರಿ ಸಂಘದ ಅಧ್ಯಕ್ಷ ರಾಮಚಂದ್ರ ತಾಂಡೇಲ್, ಪರ್ಸಿನ್ ಬೋಟ್ ಯೂನಿಯನ್ ಅಧ್ಯಕ್ಷ ಸುಧಾಕರ್ ತಾಂಡೇಲ್, ಗೀತಾ ಕುಡ್ತಲ್ಕರ್, ರೇಖಾ ತಾಂಡೇಲ್, ಪುಷ್ಪಾ ತಾಂಡೇಲ್, ಜ್ಯೋತಿ ತಾಂಡೇಲ್, ಶಾಂತಿ ತಾಂಡೇಲ್, ಅಂಜನಿ ತಾಂಡೇಲ್ ಸೇರಿದಂತೆ ಮೀನುಗಾರ ಪ್ರಮುಖ ಮಹಿಳೆಯರು ಉಪಸ್ಥಿತರಿದ್ದು ತಮ್ಮ ಸಮಸ್ಯೆಯನ್ನ ಹೇಳಿಕೊಂಡ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ಕೈಗಾ ಎನ್ಪಿಸಿಐಎಲ್ ಅಧಿಕಾರಿಗಳನ್ನ ಭೇಟಿ ಮಾಡಿದ ಮಾಜಿ ಸಚಿವ ಆನಂದ್ ಅಸ್ನೋಟಿಕರ್, ಮುಂಬರುವ ಕೈಗಾ ಘಟಕ 5 ಮತ್ತು 6ರ ಯೋಜನೆಗಳಲ್ಲಿ ಕಾರವಾರ ಹಾಗೂ ಅಂಕೋಲಾದ ಸ್ಥಳೀಯ ಯುವಕರಿಗೆ ಉದ್ಯೋಗದಲ್ಲಿ ಮೊದಲ ಆದ್ಯತೆ ನೀಡಲೇಬೇಕೆಂದು ಮನವಿ ಸಲ್ಲಿಸಿದ್ದಾರೆ. ಈ ವಿಷಯದಲ್ಲಿ ನನ್ನ ಒತ್ತಾಯ ಸ್ಪಷ್ಟವಾಗಿದ್ದು, ನಮ್ಮ ಭಾಗದ ಯುವ ಶಕ್ತಿಯ ಉಜ್ವಲ ಭವಿಷ್ಯಕ್ಕಾಗಿ ನನ್ನ ಹೋರಾಟ ಮುಂದುವರೆಯಲಿದೆ ಎಂದು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈ ಕುರಿತು ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ಆನಂದ್ ಅಸ್ನೋಟಿಕರ್, ಕೈಗಾ ಘಟಕ 5 ಮತ್ತು 6ರ ಸೈಟ್ ಡೈರೆಕ್ಟರ್ ಹಾಗೂ ಪ್ರಾಜೆಕ್ಟ್ ಡೈರೆಕ್ಟರ್ ಅವರನ್ನ ಭೇಟಿ ಮಾಡಿ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದೇನೆ. ಈಗಾಗಲೇ ಇಂಜಿನಿಯರ್ ಹಾಗೂ ಕೆಲ ಹುದ್ದೆಗಳ ಭರ್ತಿಗೆ ಹುಬ್ಬಳ್ಳಿಯಲ್ಲಿ ಪರೀಕ್ಷೆ ನಡೆಸಲಾಗುತ್ತಿದೆ. ಕೈಗಾದಲ್ಲಿ ನೌಕರಿಯಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡದೆ ತಾರತಮ್ಯ ಮಾಡಲಾಗುತ್ತಿದೆ. ಕೈಗಾ ಸುತ್ತಮುತ್ತಲಿನ ಹಾಗೂ ಕಾರವಾರ ಅಂಕೋಲಾ ಕ್ಷೇತ್ರದ ಯುವ ಜನತೆಗೆ ಕೈಗಾದಲ್ಲಿ ಉದ್ಯೋಗ ನೀಡಲು ಮೀಸಲಾತಿ ಪ್ರಮಾಣವನ್ನ ನಿಗದಿ ಮಾಡಬೇಕೆಂದು ಒತ್ತಾಯಿಸಿದ್ದೇನೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆಸಿ ಕೇಂದ್ರದಿಂದ ನಮಗೆ ಮಾರ್ಗದರ್ಶನ ಬರುವಂತೆ ಮಾಡಿ ಅಧಿಕಾರಿಗಳು ಕೂಡ ಸಲಹೆ ನೀಡಿದ್ದಾರೆ ಎಂದರು. ಮುಂದಿನ ದಿನದಲ್ಲಿ ವಕೀಲರು, ವ್ಯಾಪಾರಿಗಳು, ವೈದ್ಯರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆ ನೇತೃತ್ವದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಮಾಡಲು ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಅನ್ಯಾಯವಾದರೆ ಹೋರಾಟ ಅನಿವಾರ್ಯ ಎಂದು ಕೈಗಾ
ಕೈಗಾದ ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಮುಂದಿನ ದಿನದಲ್ಲಿ ಸೀಬರ್ಡ್ ನೌಕಾನೆಲೆ ಅಧಿಕಾರಿಗಳನ್ನೂ ಕೂಡ ಭೇಟಿಯಾಗಿ ನಮ್ಮ ಯುವ ಜನತೆಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಗಮನ ಸೆಳೆಯಲಾಗುವುದು. ಕೇಂದ್ರ ಸಚಿವ ಕುಮಾರಸ್ವಾಮಿ ನೇತೃತ್ವದಲ್ಲಿ ದೆಹಲಿ ಮಟ್ಟದಲ್ಲಿ ಸಭೆ ನಡೆಸಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಇವತ್ತು ನಾನು ಕೈಗಾ 5 ಮತ್ತು 6 ಘಟಕದ ಸೈಟ್ ಡೈರೆಕ್ಟರ್ ಮತ್ತು ಪ್ರಾಜೆಕ್ಟ್ ಡೈರೆಕ್ಟರ್ ವಿನೋದ್ ಕುಮಾರ್ ಮತ್ತು ಕುಲಕರ್ಣಿಜಿ ಅವರಿಗೆ ಭೇಟಿಯಾಗಿ ನಮಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಸುದೀರ್ಘವಾಗಿ ನಾನು ಚರ್ಚೆ ನಡೆಸಿದ್ದೀನಿ. ಈಗಾಗಲೇ ಅವರು ಸುಮಾರು 35 ಡಿಪ್ಲೊಮಾ ಮತ್ತು ಸುಮಾರು ಇಂಜಿನಿಯರ್ಸ್ ಮತ್ತು ಕೆಲವು ಡಿ ಗ್ರೇಡ್ ಕೆಲವು ನೌಕರಿಯನ್ನು ಮಾಡಲು ಈಗಾಗಲೇ ರೈಟಿಂಗ್ ಎಕ್ಸಾಮಿನೇಷನ್ ನಡೆಸ್ತಾ ಇದ್ದಾರೆ ಹುಬ್ಳಿಯಲ್ಲಿ. ಈಗ ಎಂಪ್ಲಾಯ್ಮೆಂಟಲ್ಲಿ ಬಹಳ ದೊಡ್ಡ ತಾರತಮ್ಯ ಆಗ್ತಾ ಇದೆ. ಲೋಕಲ್ಸ್ಗೆ ಯಾವುದೇ ಆದ್ಯತೆ ಸಿಗ್ತಾ ಇಲ್ಲ. ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ, ನನ್ನ ಕ್ಷೇತ್ರ ಏನು ಇವತ್ತು ಕಾರವಾರ ಅಂಕೋಲ ಇದೆ, ಅಲ್ಲಿ ಸುತ್ತಲಿರುವಂಥ 16 ಕಿಲೋಮೀಟರ್ ರೇಡಿಯಸಲ್ಲಿರುವಂಥ ಊರುಗಳಲ್ಲಿರುವಂಥ ಮಕ್ಕಳಿಗೆ, ಕಾರವಾರ ಅಂಕೋಲ ಕ್ಷೇತ್ರದ ಮಕ್ಕಳಿಗೆ ಇವತ್ತು ನೌಕರಿಯಲ್ಲಿ ಕೆಲಸದಲ್ಲಿ ಕನಿಷ್ಠ 1% ತಾವು ಫಿಕ್ಸ್ ಮಾಡಬೇಕು, ಆದ್ಯತೆ ನೀಡಬೇಕಂತ ನಾನು ಅವ್ರ ಮುಂದೆ ಪ್ರಸ್ತಾವನೆ ಇಟ್ಟಿದ್ದೀನಿ. ಅದಕ್ಕೆ ಅವರು ಸ್ಪಂದನೆ ಮಾಡಿದ್ದಾರೆ. ಕೆಲವಷ್ಟು ನನ್ನನ್ನು ಅಡ್ವೈಸು ಕೊಟ್ಟಿದ್ದಾರೆ. ಯಾವ ರೀತಿ ಕೇಂದ್ರ ಮಟ್ಟದಲ್ಲಿ ಸನ್ಮಾನ್ಯ ನಮ್ಮ ನೆಚ್ಚಿನ ನಾಯಕರಾಗಿರುವಂಥ ಕುಮಾರಸ್ವಾಮೀಜಿಯವರ ನೇತೃತ್ವದಲ್ಲಿ ತಾವು ಸಭೆ ಕರೆಸಿ ಅದಕ್ಕೆ ಒಂದು ಬುಧವಾರದಿಂದ ಆರಂಭವಾಗಿರುವ ಎಸ್ಎಸ್ಎಲ್ಸಿ ಪರೀಕ್ಷೆ 1ರ ಮೊದಲ ದಿನ ಪ್ರಥಮ ಭಾಷೆಯ ಪರೀಕ್ಷೆಯು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಮತ್ತು ಸುಸೂತ್ರವಾಗಿ ಜರುಗಿದೆ. ಉತ್ತರ ಕನ್ನಡ ಶೈಕ್ಷಣಿಕ ಜಿಲ್ಲೆಯ ಒಟ್ಟು 5 ಬ್ಲಾಕ್ಗಳಲ್ಲಿನ 37 ಪರೀಕ್ಷಾ ಕೇಂದ್ರದಲ್ಲಿ ನಡೆದ ಪರೀಕ್ಷೆಯಲ್ಲಿ ಒಟ್ಟಾರೆ 98.89% ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. ಜಿಲ್ಲೆಯ ಅಂಕೋಲ, ಭಟ್ಕಳ, ಹೊನ್ನಾವರ, ಕಾರವಾರ ಮತ್ತು ಕುಮಟಾ ಬ್ಲಾಕ್ಗಳಲ್ಲಿನ 39 ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ನಡೆಸಲಾಯಿತು. ಒಟ್ಟು ದಾಖಲಾಗಿದ್ದ 9,361 ವಿದ್ಯಾರ್ಥಿಗಳಲ್ಲಿ 9,257 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ಕೇವಲ 104 ವಿದ್ಯಾರ್ಥಿಗಳು ಗೈರಾಜರಾಗಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯ ಮೊದಲ ದಿನ ಪ್ರಥಮ ಭಾಷೆ ಕನ್ನಡ, ಇಂಗ್ಲಿಷ್, ಉರ್ದು ಹಾಗೂ ಸಂಸ್ಕೃತ ಪರೀಕ್ಷೆಗಳು ನಡೆದವು. ಪರೀಕ್ಷೆ ವ್ಯವಸ್ಥೆಯು ಅತ್ಯಂತ ಕಟ್ಟುನಿಟ್ಟಾಗಿದ್ದು, ಜಿಲ್ಲೆಯ ಯಾವುದೇ ಪರೀಕ್ಷಾ ಕೇಂದ್ರದಲ್ಲೂ ಸಹ ಯಾವುದೇ ರೀತಿಯ ಪರೀಕ್ಷಾ ಅಕ್ರಮ ಪ್ರಕರಣಗಳು ದಾಖಲಾಗಿಲ್ಲ. ಅಂಕೋಲ ಬ್ಲಾಕ್ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಅಂದ್ರೆ 99.49% ಹಾಜರಾತಿಯನ್ನ ದಾಖಲಿಸಲಾಗಿದೆ. ಜಿಲ್ಲಾಡಳಿತ ಮತ್ತು ಶೈಕ್ಷಣಿಕ ಇಲಾಖೆಯು ಪರೀಕ್ಷಾ ಕೇಂದ್ರಗಳಿಗೆ ಅಗತ್ಯವಿರುವ ಎಲ್ಲಾ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದ್ದು, ವಿದ್ಯಾರ್ಥಿಗಳು ಯಾವುದೇ ಆತಂಕವಿಲ್ಲದೆ ಮೊದಲ ದಿನ ಪರೀಕ್ಷೆಯನ್ನ ಪೂರ್ಣಗೊಳಿಸಿದ್ದಾರೆ. ಅಂಕೋಲ ತಾಲೂಕಿನಲ್ಲಿ ಹಾಜರಾತಿ ಅತ್ಯಧಿಕವಾಗಿದ್ದು 99.49%ರಷ್ಟಿದೆ. ಒಟ್ಟು 1,163 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, 6 ವಿದ್ಯಾರ್ಥಿಗಳು ಗೈರಾಗಿದ್ರು. ಭಟ್ಕಳ ತಾಲೂಕಿನಲ್ಲಿ ಒಟ್ಟು 2,262 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, 35 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಹೊನ್ನಾವರ ತಾಲೂಕಿನಲ್ಲಿ ಒಟ್ಟು 1,811 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, 23 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಕಾರವಾರ ತಾಲೂಕಿನಲ್ಲಿ ಒಟ್ಟು 1,885 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, 28 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಕುಮಟಾ ತಾಲೂಕಿನಲ್ಲಿ ಒಟ್ಟು 2,136 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, 12 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಎಸ್ಎಸ್ಎಲ್ಸಿ ಪರೀಕ್ಷೆಯ ಮೊದಲ ದಿನ 99.16% ಹಾಜರಾತಿ ದಾಖಲಿಸಲಾಗಿದೆ. ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಒಟ್ಟು 6 ಬ್ಲಾಕ್ಗಳಾದ ಹಳಿಯಾಳ, ಜೊಯ್ಡಾ, ಮುಂಡಗೋಡ, ಸಿದ್ದಾಪುರ, ಶಿರಸಿ ಮತ್ತು ಯಲ್ಲಾಪುರಗಳಲ್ಲಿ ಪರೀಕ್ಷೆ ನಡೆಸಲಾಯಿತು. ಜಿಲ್ಲೆಯ ಒಟ್ಟು 37 ಪರೀಕ್ಷಾ ಕೇಂದ್ರದಲ್ಲಿ ಸುಸೂತ್ರವಾಗಿ ಪರೀಕ್ಷೆ ಜರುಗಿದೆ. ಶಿರಸಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಒಟ್ಟು 9,468 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದು, ಇವರಲ್ಲಿ 9,389 ವಿದ್ಯಾರ್ಥಿಗಳು ಹಾಜರಾಗಿ 79 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಹಳಿಯಾಳದಲ್ಲಿ ಒಟ್ಟು 2,720 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, 25 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಜೊಯ್ಡಾದಲ್ಲಿ 773 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, 4 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಮುಂಡಗೋಡದಲ್ಲಿ 1,176 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, 15 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಸಿದ್ದಾಪುರದಲ್ಲಿ 1,199 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, 1 ವಿದ್ಯಾರ್ಥಿ ಗೈರಾಗಿದ್ದಾರೆ. ಶಿರಸಿಯಲ್ಲಿ 2,565 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, 18 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಯಲ್ಲಾಪುರದಲ್ಲಿ 956 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, 16 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಸಿದ್ದಾಪುರ ಬ್ಲಾಕ್ನಲ್ಲಿ ಕೇವಲ ಒಬ್ಬ ವಿದ್ಯಾರ್ಥಿ ಗೈರಾಗಿರುವ ಮೂಲಕ ಅತಿ ಹೆಚ್ಚು ಹಾಜರಾತಿಯನ್ನ ದಾಖಲಿಸಿದೆ. ಇವತ್ತು ಯಾವುದು ಫಸ್ಟ್ ಎಕ್ಸಾಮ್ ಇತ್ತಾ? ಓಕೆ, ಹೆಂಗಿದೆ ಒಳಗಡೆ ಪ್ರಿಪ್ರೇಷನ್ ಎಲ್ಲ?
ಮತ್ತು ವ್ಯವಸ್ಥೆ ಹೇಗಿತ್ತು ಎಕ್ಸಾಮ್ ಸೆಂಟರ್? ಎಸ್ಎಸ್ಎಲ್ಸಿ ಪರೀಕ್ಷೆ ಬುಧವಾರದಿಂದ ಪ್ರಾರಂಭವಾಗಿದ್ದು ಮೊದಲ ದಿನ ಗೋಕರ್ಣದಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪರೀಕ್ಷೆ ಬರೆದಿದ್ದಾರೆ. ಗೋಕರ್ಣ ವ್ಯಾಪ್ತಿಯ ಒಟ್ಟು 10 ಪ್ರೌಢಶಾಲೆಯ ಒಟ್ಟು 475 ವಿದ್ಯಾರ್ಥಿಗಳ ಪೈಕಿ 470 ವಿದ್ಯಾರ್ಥಿಗಳು ಹಾಜರಾಗಿದ್ದು 5 ಜನ ಗೈರಾಗಿದ್ದಾರೆ. ಇಲ್ಲಿನ 2 ಪರೀಕ್ಷಾ ಕೇಂದ್ರಗಳಾದ ಭದ್ರಕಾಳಿ ಪದವಿ ಪೂರ್ವ ಕಾಲೇಜಿನಲ್ಲಿ 296 ವಿದ್ಯಾರ್ಥಿಗಳಲ್ಲಿ ಓರ್ವ ಗೈರಾಗಿದ್ದು, ನೆಲಗುಣಿಯ ಮಾಡರ್ನ್ ಎಜುಕೇಷನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ 179 ವಿದ್ಯಾರ್ಥಿಗಳಲ್ಲಿ 4 ವಿದ್ಯಾರ್ಥಿಗಳು ಗೈರಾಗಿದ್ದು 175 ವಿದ್ಯಾರ್ಥಿಗಳು ಹಾಜರಿದ್ದರು. ಪರೀಕ್ಷಾ ಕೇಂದ್ರದ 100 ಮೀಟರ್ ಅಂತರದಲ್ಲಿ ಸಾರ್ವಜನಿಕ ಪ್ರವೇಶ ನಿರ್ಬಂಧ, ಪೊಲೀಸ್ ಭದ್ರತೆ, ಪರೀಕ್ಷಾ ಕೇಂದ್ರದ ಪ್ರವೇಶ ದ್ವಾರ, ಪರೀಕ್ಷಾ ಕೊಠಡಿ ಸೇರಿದಂತೆ ಎಲ್ಲೆಡೆ ಸಿಸಿ ಕ್ಯಾಮೆರಾ ಅಳವಡಿಸಿ ಸೂಕ್ತ ನಿಗಾ ಇಡಲಾಗಿತ್ತು. ದಿನಚರ್ಯ ಮತ್ತು ಋತುಚರ್ಯಗಳ ಪಾಲನೆ ಮಾಡಿದ್ರೆ ಮಹಿಳೆಯರ ಆರೋಗ್ಯ ಉತ್ತಮವಾಗುತ್ತದೆ. ವೈದಿಕ ಭಜನಾ ಪದ್ಧತಿಯೂ ಸಹ ನಮ್ಮ ಆರೋಗ್ಯ ಸುಧಾರಿಸುವ ನಿಟ್ಟಿನಲ್ಲಿಯೇ ರಚನೆಗೊಂಡಿದೆ. ಶ್ವಾಸಕೋಶ ಮತ್ತು ಹೃದಯದ ಆರೋಗ್ಯಕ್ಕೆ ಭಜನೆ ಒಂದು ಉತ್ತಮ ಸಾಧನ ಎಂದು ಡಾಕ್ಟರ್ ಸುಮನಾ ನಾಯಕ್ ಅಭಿಪ್ರಾಯಪಟ್ಟರು. ಅಂಕೋಲದಲ್ಲಿ ಮಹಿಳಾ ಪತಂಜಲಿ ಯೋಗ ಸಮಿತಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜಾನಪದ ಕಲಾವಿದೆ ಬೆಳಂಬಾರದ ಶ್ರೀಮತಿ ಲಕ್ಷ್ಮೀಗೌಡ ತಮ್ಮ ಜೊತೆಗಾಗಿ ತುಳಸಿ ಗೌಡರ ಜೊತೆಗೂಡಿ ಹಾಲಕ್ಕಿ ಜಾನಪದ ಹಾಡನ್ನ ಪ್ರಸ್ತುತಪಡಿಸಿದ್ರು. ಇನ್ನೋರ್ವ ಮುಖ್ಯ ಅತಿಥಿ ಚಲನಚಿತ್ರ ರಂಗ ಕಲಾವಿದೆ ಹಾಗೂ ಮಾಜಿ ಗಗನಸಖಿ ಜ್ಯೋತ್ಸಾ ನಾರ್ವೇಕರ್ ಮಾತನಾಡಿ ಚಿತ್ರರಂಗದ ತಮ್ಮ ಅನುಭವಗಳನ್ನು ಮುಕ್ತವಾಗಿ ಹಂಚಿಕೊಂಡ್ರು. ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಪ್ರಭಾರಿ ಚೈತ್ರ ನಾಯ್ಕ್ ಮಾತನಾಡಿ ಅಷ್ಟಾಂಗ ಯೋಗದ ಪಾಲನೆಯಲ್ಲಿ ಯಮ ನಿಯಮಗಳನ್ನು ಕಡ್ಡಾಯವಾಗಿ ಅನುಸರಿಸಬೇಕು ಎಂದು ಕರೆ ನೀಡಿದ್ರು. ಮುಖ್ಯ ಅತಿಥಿಗಳಾಗಿದ್ದ ಲಕ್ಷ್ಮೀಗೌಡ, ಜ್ಯೋತ್ಸ್ನಾ ನಾರ್ವೇಕರ್ ಹಾಗೂ ಉದ್ಘಾಟಕಿ ಡಾಕ್ಟರ್ ಸುಮನಾ ನಾಯ್ಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಹೊಸದಾಗಿ ರಚನೆಗೊಂಡ ಮಹಿಳಾ ಪತಂಜಲಿ ಸಮಿತಿ ಕಾರ್ಯಕಾರಿ ಮಂಡಳಿ ಸದಸ್ಯರಿಗೆ ಜಿಲ್ಲಾ ಪ್ರಭಾರಿಯವರು ಪುಷ್ಪ ನೀಡಿ ಅಭಿನಂದಿಸಿದ್ರು. ಮಹಿಳಾ ಪತಂಜಲಿ ಸಮಿತಿ ತಾಲೂಕಾಧ್ಯಕ್ಷೆ ನಿರುಪಮಾ ಶ್ಯಾಮ್ ಸುಂದರ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು. ಶೀಲಾ ನಾಯ್ಕ್ ಸ್ವಾಗತಿಸಿದ್ರೆ, ಶಿಲ್ಪಾ ಕುರ್ಡೇಕರ್ ವಂದಿಸಿದ್ರು. ಆಶಲತಾ ವರ್ಣೇಕರ್ ಕಾರ್ಯಕ್ರಮ ನಿರೂಪಿಸಿದ್ರು. ಪತಂಜಲಿ ಮಹಿಳಾ ಸಮಿತಿ ಸದಸ್ಯರಿಂದ ಹಾಗೂ ಮಕ್ಕಳಿಂದ ವಿವಿಧ ಮನರಂಜನಾ ಕಾರ್ಯಕ್ರಮವು ಪ್ರದರ್ಶಿಸಲ್ಪಟ್ಟಿತ್ತು. ಪತಂಜಲಿಯ ವಿವಿಧ ಸಮಿತಿ ಪ್ರಭಾರಿಗಳಾದ ವಿನಾಯಕ್ ಗುಡಿಗಾರ, ಡಾಕ್ಟರ್ ವಿಜಯ್ ದೀಪ್, ಅಭಯ ಮರಬಳ್ಳಿ, ಸ್ಮಿತಾ ರಾಯಚೂರ್ ಹಾಗೂ ಪತಂಜಲಿ ಕುಟುಂಬದ ಸದಸ್ಯರು, ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್,
ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.